ನೋಡಿ, ಸರ್ಕಾರದ ನಿಲುವಿನಲ್ಲಿ ಅಲ್ಪ ಬದಲಾವಣೆಯಿಂದ ಪ್ರಯೋಜನವಿಲ್ಲ. ಸಂಗ್ರಹ ಮಾಡುವ ದತ್ತಾಂಶ ಸೋರಿಕೆ ಸಾಧ್ಯತೆ ಇದೆ. ಅರ್ಜಿದಾರರ ಪರ ವಕೀಲರ ವಾದ ಇದು. ದತ್ತಾಂಶಕ್ಕೆ ಯಾವ ಕಾನೂನಿನ ರಕ್ಷಣೆ ಇದೆ ಎಂಬುದು ಸ್ಪಷ್ಟವಾಗಿಲ್ಲ. ಆಧಾರ್ಗೆ ಕಾಯ್ದೆಯ ರಕ್ಷಣೆಯೇ ಇದೆ, ಇಲ್ಲಿಲ್ಲ. ಆಧಾರ್ಗಿಂತ ಹೆಚ್ಚಿನ ವಿವರವನ್ನ ಇಲ್ಲಿ ನೀಡ್ತಾ ಇದ್ದೀವಿ. ಹಣ, ಆಸ್ತಿ, ಜಾತಿ ಎಲ್ಲದರ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಆದ್ರೆ ಆಧಾರ್ ಕಾಯ್ದೆಗಿರುವ ರಕ್ಷಣೆ ಜಾತಿ ಸರ್ವೆಗೆ ಇಲ್ಲ. ಇಲ್ಲಿ ಖಾಸಗಿತನದ ಹಕ್ಕಿನ ರಕ್ಷಣೆಯ ಪ್ರಶ್ನೆ ಇದೆ. ಅರ್ಜಿದಾರರ ಪರ ಹಿರಿಯ ವಕೀಲ ವಿವೇಕ್ ರೆಡ್ಡಿ ಅವರು ವಾದವನ್ನು ಆರಂಭಿಸಿದ್ದಾರೆ. ನೋಡಿ, ಸರ್ಕಾರದ ನಿಲುವಲ್ಲಿ ಅಲ್ಪ ಬದಲಾವಣೆಯಿಂದ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಸಂಗ್ರಹ ಮಾಡುವಂತಹ ದತ್ತಾಂಶಗಳಿಗೆ ರಕ್ಷಣೆ ಇಲ್ಲ. ಸರ್ಕಾರದ ನಿಲುವಲ್ಲಿ ಅಲ್ಪ ಬದಲಾವಣೆಯಿಂದ ಯಾವುದೇ ರೀತಿ ಪ್ರಯೋಜನವಿಲ್ಲ. ನೋಡಿ, ಇದು ವಿವೇಕ್ ರೆಡ್ಡಿ ಅವರು ಅರ್ಜಿದಾರರ ಪರ ವಕೀಲರು ಮಂಡಿಸ್ತಾ ಇರುವಂತಹ ವಾದ. ಆಧಾರ್ ಕಾಯ್ದೆಗೆ ರಕ್ಷಣೆ ಇದೆ, ಆದ್ರೆ ಈಗ ಏನ್ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಅದಕ್ಕೆ ರಕ್ಷಣೆ ಇಲ್ಲ ಇಲ್ಲಿ. ಯಾಕಂದ್ರೆ ಅವರ ಇನ್ಕಮ್ ಎಷ್ಟು, ಅವರು ಎಷ್ಟೆಲ್ಲ ಆಸ್ತಿಗಳನ್ನ ಹೊಂದಿದ್ದಾರೆ, ಜೊತೆಗೆ ಅವರ ಮನೆಯಲ್ಲಿ ಏನೆಲ್ಲ ವಸ್ತುಗಳಿದೆ, ಅವರು ಬಳಸುವಂತಹ ಇಂಧನ ಯಾವುದು, ಎಷ್ಟು ವೆಹಿಕಲ್ಸ್ಗಳನ್ನು ಹೊಂದಿದ್ದಾರೆ, ಎಷ್ಟೆಲ್ಲ ಸದಸ್ಯರಿದ್ದಾರೆ, ಅವರ ಆಧಾರ್ ಕಾರ್ಡ್ ಏನು, ಸಂಪೂರ್ಣ ಡೀಟೇಲ್ಸ್ ಅನ್ನು ಪಡೆದುಕೊಳ್ತಾರೆ. ಜಾತಿ ಸಮೀಕ್ಷೆಗೆ ಗೈರಾದವರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ನೋಡಿ, ಸಮೀಕ್ಷೆಗೆ ಗೈರಾದ ಸಿಬ್ಬಂದಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ. ಸಂಪುಟ ಸಭೆ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಅವರ ಹೇಳಿಕೆ ಇದು. ಈಗ ಸಿಬ್ಬಂದಿಗಳು ಮತ್ತೆ ಶಿಕ್ಷಕರಿಗೆ ಏನು ನೇಮಕ ಮಾಡಲಾಗಿತ್ತು ಜಾತಿ ಗಣತಿಗೆ ತೆರಳುವಂತೆ, ಕೆಲವರು ಗೈರಾಗಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಚ್.ಕೆ. ಪಾಟೀಲ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ. ಸಮೀಕ್ಷೆಗೆ ಗೈರಾದ ಸಿಬ್ಬಂದಿ ಮತ್ತೆ ಅಧಿಕಾರಿಗಳ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಕೈಗೊಳ್ಳಲಾಗಿರುವ ಸಮೀಕ್ಷಾ ಕಾರ್ಯದಲ್ಲಿ ನಿಯೋಜಿಸಲ್ಪಡುವ ಅಧಿಕಾರಿ ನೌಕರರು ಸಮೀಕ್ಷಾ ಕಾರ್ಯಕ್ಕೆ ಹಾಜರಾಗದ ಅಥವಾ ಕರ್ತವ್ಯಗಳನ್ನು ನಿರ್ವಹಿಸದೇ ಇರುವಂಥವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವುದರ ಬಗ್ಗೆ ವಿಷಯ ಇತ್ತು. ಯಾರು ಆದೇಶದ ಪ್ರಕಾರ ಕೆಲಸಕ್ಕೆ ಹಾಜರಾಗೋದಿಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೆ ಅಧಿಕಾರವನ್ನು ಪರ್ಟಿಕ್ಯುಲರ್ಲಿ GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯಲ್ಲಿ ಈ ಭಾಗದಲ್ಲಿ ನೀಡಲಾಗಿದೆ.